ಇನ್ನು ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಅಯೋಧ್ಯೆ ದೇಣಿಗೆ ಪೇಪರ್ ಲೀಕ್ ಅಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾರೆ. ಈಗ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಒಂದೇ ಮಾತರಂಗೆ ಕತ್ತರಿ ಹಾಕ್ತಿದ್ದಾರೆ ಅಂತ ವಾಗ್ದಾಳಿ ಶುರು ಮಾಡಿದ್ದು ರಾಜಕೀಯ ತಾರಕಕ್ಕೆ ಹೋಗಿದೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ದಿನ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದೇ ಮಾತರಂ ಗೀತೆ ಶುರುವಾಯಿತು. ಆಗ ಸೋನಿಯಾ ಗಾಂಧಿ ಒಂದೇ ಮಾತರಂ ಹಾಡನ್ನ ಅರ್ಧಕ್ಕೆ ನಿಲ್ಲಿಸುವಂತೆ ಹೇಳಿದ್ರು ಅನ್ನುವ ವಿವಾದನೂ ಹುಟ್ಕೊಳ್ತು. ಬಿಜೆಪಿಯವರು ವಾಗ್ದಾಳಿನೂ ಮಾಡಿದ್ರು. ಆಮೇಲೆ ಒಂದೇ ಮಾತರಂ ಗೀತೆಗೆ ಅವಮಾನ ಮಾಡಿಲ್ಲ ಅಂತಾನೂ ಕಾಂಗ್ರೆಸ್ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಆದರೆ ನಿನ್ನೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದೇ ಮಾತರಂ ಹಾಡಿನ 2 ಚರಣಗಳನ್ನಷ್ಟೇ ಹಾಡಲು ತೀರ್ಮಾನ ಮಾಡಿದ್ದಾರೆ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನವರು ಇದರ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದೇ ಮಾತರಂನ 2 ಚರಣಗಳನ್ನಷ್ಟೇ ಹಾಡಲು ಕಾಂಗ್ರೆಸ್ ತೀರ್ಮಾನಿಸಿದೆ, ಇದು ದೇಶ ವಿರೋಧಿ ನಿರ್ಧಾರ ಅಂತ ವಾಗ್ದಾಳಿ ಮಾಡಿದ್ರು. ಆದರೆ ಅಯೋಧ್ಯೆ ದೇಣಿಗೆ ಹಗರಣ, ಪೇಪರ್ ಲೀಕ್ ಸುದ್ದಿಗಳನ್ನು ಮುಚ್ಚಿಡಲು ಅಮಿತ್ ಶಾ ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಅವರ ನೇರ ಆರೋಪ. कल कांग्रेस पार्टी की कार्यसमिति ने एक आश्चर्यजनक और देश विरोधी फैसला लिया है. महान वंदे मातरम गीत के 2 ही छंद गाने का फैसला किया है. कांग्रेस पार्टी ने मुस्लिम एपीसमेंट के लिए वंदे मातरम के 2 टुकड़े कर देश के विभाजन की नींव डाली थी. मुझे तो बड़ा आश्चर्य है, श्री राहुल गांधी की नेतृत्व में कांग्रेस पार्टी फिर एक बार इस देश में तुष्टीकरण की राजनीति को पुरजोश तरीके से आगे बढ़ा रही है. They want to divert the issue of paper leak, chanda chori, and Chinese incursion on Arunachal. These are the issue of the country nowadays. They want to divert it. Certainly, Vande Mataram and this Rashtrageet, both are emotional songs for us, entire congressmen, because that was the part of Indian freedom struggle. BJP didn't know anything about the freedom struggle. ಬರೀ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಮಾತ್ರ ಒಂದೇ ಮಾತರಂ ಕಿಚ್ಚು ಹುಟ್ಕೊಂಡಿಲ್ಲ. ಕರ್ನಾಟಕದಲ್ಲೂ ಒಂದೇ ಮಾತರಂ ವಿಷಯದಲ್ಲಿ ಜಗಳ ಶುರುವಾಗಿದೆ. ಬೀದರ್ ಜಿಲ್ಲೆಯ ಚಿಟಗುಪ್ಪದಲ್ಲಿರುವ ಶಾಹೀನ್ ಪಿಯು ಕಾಲೇಜಿನಲ್ಲಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಗರ್ ಮೌಳಿ ಅನ್ನೋ ವಿದ್ಯಾರ್ಥಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನುವ ಘೋಷಣೆ ಕೂಗಿದ್ದ. ಆಗ ಶಾಹೀನ್ ಪಿಯು ಕಾಲೇಜಿನ ಪ್ರಾಂಶುಪಾಲ ಅಬ್ದುಲ್ ಹಕೀಂ ಬೈದಿದ್ರಂತೆ. ಒಂದು ಧರ್ಮಕ್ಕೆ ಸೇರಿದ ಘೋಷಣೆ ಕೂಗಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ರಂತೆ. ಈ ವಿಷಯ ದೊಡ್ಡದಾಗಿ ಇದನ್ನ ಘಟನೆ ಖಂಡಿಸಿ ಕಾಲೇಜು ಮುಂದೆ ಪ್ರತಿಭಟನೆ ನಡೆಸಿ ಪ್ರಾಂಶುಪಾಲರಿಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ತರಾಟೆಗೂ ತೆಗೆದುಕೊಂಡಿದ್ರು. ಆಗಸ್ಟ್ 17ರಂದು ಸಂಜೆ 7 ಗಂಟೆ ಸುಮಾರಿಗೆ ವಿದ್ಯಾರ್ಥಿ ತಂದೆ ಹಿರೋಬಾ ಅನ್ನೋರು ಚಿಟಗುಪ್ಪ ಪೊಲೀಸ್ ಠಾಣೆಗೆ ಹೋಗಿ ಪ್ರಿನ್ಸಿಪಾಲ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಭಾರತೀಯ ನ್ಯಾಯ ಸಂಹಿತಾ ಬಿಎನ್ಎಸ್ ಸೆಕ್ಷನ್ 126(2), 352 ಮತ್ತು 353(2) ಅಡಿಯಲ್ಲಿ ಅಪರಾಧ ಸಂಖ್ಯೆ 97/2026 ದಾಖಲಿಸಲಾಗಿದೆ. ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ದಿನದಂದು ಧ್ವಜಾರೋಹಣ ಬಳಿಕ ಪಿಯುಸಿ ವಿದ್ಯಾರ್ಥಿ ಸಾಗರ್ ಗೌಳಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿದ್ದ. ಈ ವೇಳೆ ಪ್ರಾಂಶುಪಾಲ ಅಬ್ದುಲ್ ಹಕೀಂ ಒಂದು ಧಾರ್ಮಿಕ ಸಮುದಾಯಕ್ಕೆ ಸೇರಿದ ಘೋಷಣೆ ಕೂಗಬೇಡ, ಇದೆಲ್ಲ ನಮ್ಮ ಕಾಲೇಜಿನಲ್ಲಿ ನಡೆಯುವುದಿಲ್ಲ ಎಂದು ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಿದ್ದಾರೆ. ವಿದ್ಯಾರ್ಥಿಯನ್ನ 1 ಗಂಟೆಯ ಕಾಲ ಕೋಣೆಯಲ್ಲಿ ಇರಿಸಿಕೊಂಡು ಮಾನಸಿಕ ಕಿರುಕುಳ ನೀಡಲಾಗಿದೆ. ಕಾಲೇಜಿನಲ್ಲಿ ಹಿಂದೂ ಮುಸ್ಲಿಂ ವಿದ್ಯಾರ್ಥಿಗಳು ಒಟ್ಟೊಟ್ಟಿಗೆ ವಿದ್ಯಾಭ್ಯಾಸ ಮಾಡುತ್ತಿದ್ದು ಪ್ರಾಂಶುಪಾಲರು ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡುತ್ತಿದ್ದಾರೆ. ಸಮುದಾಯಗಳ ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ಮೂಡಿಸುತ್ತಿದ್ದಾರೆ. ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಮಧ್ಯೆ ಮಕ್ಕಳ ಮಧ್ಯೆ ತಾರತಮ್ಯ ಮತ್ತು ದ್ವೇಷದ ಭಾವನೆಗಳನ್ನು ಉಂಟುಮಾಡಿದ ಪ್ರಾಂಶುಪಾಲರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂತಿ ಹಿರೋಬಾ ಗೌಳಿ. ಇದೇ ದೂರಿನ ಮೇಲೆ ವಿದ್ಯಾರ್ಥಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಪ್ರಾಂಶುಪಾಲ ಅಬ್ದುಲ್ ಹಕೀಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಿವೆ. ಇನ್ನು ಚಾಮರಾಜನಗರದಲ್ಲಿ ಕಳ್ಳಬೇಟೆಗೆ ಹೋಗಿದ್ದ 3ರ ಎನ್ಕೌಂಟರ್ ಪ್ರಕರಣ ತಣ್ಣಗಾಗುವ ಲಕ್ಷಣನೇ ಕಾಣಿಸ್ತಿಲ್ಲ. 3ರ ಹತ್ಯೆ ವಿರುದ್ಧ ದುಷ್ಕರ್ಮಿಗಳು ಅರಣ್ಯ ಇಲಾಖೆಯನ್ನ ಟಾರ್ಗೆಟ್ ಮಾಡಿ ಮತ್ತೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆ.
ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಲುಬೆಪುರ ಬಳಿ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮೊನ್ನೆ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಇದೀಗ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬೆಂಕಿ ಇಟ್ಟಿದ್ದಾರೆ. 10 ಎಕರೆ ಪ್ರದೇಶ ಬೆಂಕಿಗೆ ಹಾನಿಯಾಗಿದೆ. ಅಷ್ಟೇ ಅಲ್ಲ, ಮಲೆ ಮಹದೇಶ್ವರ ವನ್ಯಧಾಮದಲ್ಲೂ ದುಷ್ಕರ್ಮಿಗಳ ಅಟ್ಟಹಾಸ ನಿಂತಿಲ್ಲ. ಜಾಗೇರಿ ಬಳಿಯ ಕಳ್ಳ ಬೇಟೆ ತಡೆ ಶಿಬಿರದ ಮೇಲೂ ದಾಳಿ ಮಾಡಿ ಸರ್ಕಾರದ ಆಸ್ತಿಯನ್ನ ನಾಶ ಮಾಡಿದ್ದಾರೆ. ಕಳ್ಳ ಬೇಟೆಯನ್ನ ಹತ್ತಿಕ್ತಾ ಇರುವ ಅರಣ್ಯ ಸಿಬ್ಬಂದಿ ಅಧಿಕಾರಿಗಳನ್ನ ಈ ಮೂಲಕ ಬೆದರಿಸುವ ಕೆಲಸಕ್ಕೆ ದುಷ್ಕರ್ಮಿಗಳು ಕೈ ಹಾಕಿದ್ದಾರೆ. ಇನ್ನು ಆಗಸ್ಟ್ 15ರಂದು 3 ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಟ್ಟು ಕೊಂದಿದ್ದು ನಿಜ. 4 ಕಾಡು ಪ್ರಾಣಿಗಳ ಬೇಟೆಗೆ ಬಂದಿದ್ರು. ಇದನ್ನ ತಡೆಯೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹೋದಾಗ ಏಕಾಏಕಿ ಗುಂಡಿನ ದಾಳಿ ಮಾಡಿದ್ರು. ಆತ್ಮರಕ್ಷಣೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡು ಹಾರಿಸಿದ್ದಾರೆ. ಆಗ 3 ಸತ್ತಿದ್ದು ಅಂತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಾಲತಿ ಪ್ರಿಯಾ ಅವರೇ ಹೇಳಿಕೆನೂ ಕೊಟ್ಟರು. ಜೊತೆಗೆ ನಿನ್ನೆ ಮೊನ್ನೆ ನಡೆದ ದುಷ್ಕರ್ಮಿಗಳ ದಾಳಿಯ ಬಗ್ಗೆಯೂ ವಿವರಣೆ ನೀಡಿದರು. ಆ ಪೋಚರ್ಸ್ ಅವರು ನಮ್ಮ ಸಿಬ್ಬಂದಿಗಳ ಮೇಲೆ ದಾಳಿ ಮಾಡಿಯ ಸಂಬಂಧದಲ್ಲಿ ಅವ್ರದ್ದು ಆತ್ಮರಕ್ಷಣೆಗೋಸ್ಕರ ಅವರನ್ನು ಕಾಪಾಡಿಕೊಳ್ಳುವ ಒಂದು ದೃಷ್ಟಿನಲ್ಲಿ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಇದೇ ಘಟನೆ ಆಗಿಯೇ ಒಂದು ರೀತಿ 7 ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳನ್ನು ದಾಳಿ ಮಾಡಿದ್ದಾರೆ. ಅದರಲ್ಲಿ 2 ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳು ತುಂಬನೇ ನಾಶವಾಗಿದೆ. ಅದು ಬಿಟ್ಟು 9 ನಮ್ಮ ಸಿಬ್ಬಂದಿಗಳದ್ದು ಕ್ವಾರ್ಟರ್ಸ್ಗಳನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತೆ ಒಂದು ಜೀಪನ್ನು ಡ್ಯಾಮೇಜ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ನೋಡಿದರೆ ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗದಲ್ಲಿ ಇರುವ ಸಿಲ್ವಿಪುರ ಆಂಟಿ ಪೋಚಿಂಗ್ ಕ್ಯಾಂಪ್ ಅದನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತೆ ಅದರಿಂದ ಪಕ್ಕ ಇರುವ ನಮ್ಮ ಫಾರೆಸ್ಟ್ಗೆ ಒಂದು ಬೆಂಕಿ ಕೊಟ್ಟು ಒಂದು ಅಂದಾಜು 2 ಹೆಕ್ಟೇರ್ ಏರಿಯಾವನ್ನು ಕೂಡ ನಾಶ ಮಾಡಿದ್ದಾರೆ. ಈಗ ದೇಶ ವಿದೇಶ ಅಂತಾರಾಷ್ಟ್ರೀಯ ಸುದ್ದಿಯನ್ನ ನೋಡೋಣ. ಬೆಂಗಳೂರು ಹೊರವಲಯದಲ್ಲಿ ಪತ್ತೆಯಾದ ನಕಲಿ ಔಷಧ ಜಾಲದ ಸಮಗ್ರ ತನಿಖೆಗೆ ಸರ್ಕಾರ ಎಸ್ಐಟಿ ರಚಿಸಿದೆ. ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ನೇತೃತ್ವದ ತಂಡದಲ್ಲಿ 3 ಐಪಿಎಸ್ ಅಧಿಕಾರಿಗಳಿದ್ದಾರೆ. ರಾಜ್ಯದ ಎಲ್ಲಾ ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳಿಗೆ ಸರಬರಾಜಾಗಿರುವ ನಕಲಿ ಔಷಧಿಯನ್ನು ಪೊಲೀಸರು ಪತ್ತೆ ಹಚ್ಚುವ ಕೆಲಸ ಶುರು ಮಾಡಿದ್ದಾರೆ. ನಕಲಿ ಔಷಧದ ಬಗ್ಗೆ ಮಾಹಿತಿ ಕೊಟ್ಟರೆ ಸರ್ಕಾರ ಬಹುಮಾನವೂ ನೀಡಲಿದೆ. ರೈಲ್ವೆ ಆವರಣದಲ್ಲಿನ ಆಹಾರ ಮಳಿಗೆಗಳ ಮೇಲೆ ಎಫ್ಎಸ್ಎಸ್ಎಐ ದಾಳಿ ನಡೆಸಿತ್ತು. ರಾಜ್ಯದ 36 ರೈಲು ನಿಲ್ದಾಣಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ 112 ಕಂಪನಿಗಳ ಆಹಾರಗಳ ಸ್ಯಾಂಪಲ್ ಪರಿಶೀಲಿಸಿದ್ರು. ಈ ವೇಳೆ ಕಳಪೆ ಗುಣಮಟ್ಟ, ಅವಧಿ ಮೀರಿದ ಆಹಾರ, ಹಾಳಾದ ತರಕಾರಿ ಪತ್ತೆಯಾಗಿದೆ. ಈ ಬಗ್ಗೆ ರೈಲ್ವೆ ಅಧಿಕಾರಿಗಳಿಗೂ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. ವಿಸಿ ಮೂಲಕ ದರ್ಶನ್, ಪ್ರದೋಷ್ ಸೇರಿ 5 ಆರೋಪಿಗಳು ಹಾಜರಾಗಿದ್ದರು. ತಾಂತ್ರಿಕ ಸಮಸ್ಯೆ ಇಲ್ಲದಂತೆ ವಿಸಿ ಕನೆಕ್ಟ್ ಮಾಡಲು ಜಡ್ಜ್ ಸೂಚಿಸಿ ವಿಚಾರಣೆಯನ್ನು ಆಗಸ್ಟ್ 24ಕ್ಕೆ ಮುಂದೂಡಿದ್ದಾರೆ. ಬೆಳಗಾವಿಯ ಹಿಂಡಲಗ ಜೈಲಿನ ಅಧಿಕಾರಿಗಳ ವಿರುದ್ಧ ಮಾಜಿ ಕೈದಿ ಸುರೇಶ್ ಅಲಿಯಾಸ್ ಸಾಯಿ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಜೈಲಲ್ಲಿ ಅಧಿಕಾರಿಗಳೇ ವೇಶ್ಯಾವಾಟಿಕೆ, ಮೊಬೈಲ್, ಗಾಂಜಾ ಮತ್ತು ಮದ್ಯದ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದ್ದು ತನಿಖೆನೂ ಶುರುವಾಗಿದೆ. ದಾವಣಗೆರೆಯ ಬನಶಂಕರಿ ಬಡಾವಣೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದಾರೆ. ಆಗಸ್ಟ್ 14ರಂದು ತಾಯಿಗೆ ಕರೆ ಮಾಡಿದ್ದ ರಮೇಶ್, ರಜೆ ಇದೆ, ಬೆಂಗಳೂರಿಗೆ ಹೋಗ್ತೇವೆ ಅಂದಿದ್ರಂತೆ. ಆದರೆ ಇದೀಗ ರಮೇಶ್ ಫೋನ್ ಸ್ವಿಚ್ ಆಫ್ ಆಗಿದೆ. ಮನೆಯಲ್ಲಿ ಫೋನ್ಗಳು, ಡೆತ್ ನೋಟ್ ಸಿಕ್ಕಿದ್ದು ತನಿಖೆ ನಡೆದಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಮುಕ್ತಾಯವಾಗಿದೆ. 43,80,743 ಮತದಾರರಿಗೆ ದಾಖಲೆ ಕೇಳಿ ಚುನಾವಣಾ ಆಯೋಗ ನೋಟಿಸ್ ಅನ್ನು ನೀಡಲಿದೆ. ಮಾಹಿತಿಯಲ್ಲಿ ವ್ಯತ್ಯಾಸ ಇರುವ ಕಾರಣಕ್ಕೆ ದಾಖಲೆ ಪರಿಶೀಲನೆ ನಡೆಸಲಿದೆ. ಅಲ್ಲದೆ ರಾಜ್ಯದಲ್ಲಿ 11 ವಿದೇಶಿಯರ ಬಳಿ ವೋಟರ್ ಐಡಿ ಪತ್ತೆಯಾಗಿದೆ. ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಈಗಿನ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರ ಮಾಡಿದ್ರು. ಈ ಪ್ರಕರಣ ಸಂಬಂಧ ಮಾನನಷ್ಟ ಕೇಸ್ ರದ್ದು ಕೋರಿ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿಯ ವಿಚಾರಣೆಯ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿದೆ. ವಿಜಯನಗರದ ಹರಪನಹಳ್ಳಿ ತಾಲೂಕಿನ ವಡ್ಡೇರಹಳ್ಳಿ ಗ್ರಾಮದಲ್ಲಿ 10 ವರ್ಷದಿಂದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದರು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಈಗ ಗ್ರಾಮಕ್ಕೆ ಬಂದ ಬಸ್ ಅನ್ನ ಸ್ವಾಗತಿಸಿದ್ದಾರೆ, ಪೂಜೆಯನ್ನ ಸಲ್ಲಿಸಿದ್ದಾರೆ ಜನ. ಬಿಜೆಪಿ ನಾಯಕ ಮಾಜಿ ಸಚಿವ ಬಿಸಿ ನಾಗೇಶ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ತುಮಕೂರಿನ ತಿಪಟೂರಿನ ರುದ್ರಭೂಮಿಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಪುತ್ರ ವಿಶ್ವದೀಪ್ ಅಂತ್ಯಕ್ರಿಯೆ ನೆರವೇರಿಸಿದರು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಿತು.
ಮಧ್ಯಪ್ರದೇಶದ ರಾಂಪುರದಲ್ಲಿ ಭೀಕರ ಮಳೆಯಾಗ್ತಿದ್ದು ಮನೆಗಳು ಜಲಾವೃತವಾಗಿವೆ. ಬುದ್ನಾರ್ ನದಿ ಉಕ್ಕಿ ಹರಿತಾ ಇದ್ದು ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲೂ ಮಳೆ ಅಬ್ಬರಿಸುತ್ತಿದ್ರೆ ದೆಹಲಿಯಲ್ಲಿ ದ್ವಾರಕಾ ಅಂಡರ್ ಪಾಸ್ ಹಾಗೂ ವಿಮಾನ ನಿಲ್ದಾಣದ ರಸ್ತೆ ಕೆರೆಯಂತಾಗಿವೆ. ಉತ್ತರ ಪ್ರದೇಶದ ಮಿರ್ಜಾಪುರದಲ್ಲಿ ಮಳೆಯಿಂದ 2 ಮಣ್ಣಿನ ಮನೆಗಳು ಕುಸಿದು 3 ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಒಬ್ಬರು ಗಾಯಗೊಂಡಿದ್ದಾರೆ. ಮೃತರಿಗೆ ತಲಾ 4 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಪವನ್ ಕುಮಾರ್ ಗಂಗ್ವಾರ್ ಘೋಷಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮಳೆಯಿಂದಾಗಿ ಹಲವೆಡೆ ಭೀಕರ ಪ್ರವಾಹ ಉಂಟಾಗಿದೆ. ಹೀಗಾಗಿ ಸಿಎಂ ಸುವೆಂದು ಅಧಿಕಾರಿ ಮೇದಿನಿಪುರ ಜಿಲ್ಲೆಯ ಸಬಾಂಗ್ನಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಜೆನ್ಸಿಗಳ ಹೋರಾಟಕ್ಕೆ ಮಣಿದು ಜಾರ್ಖಂಡ್ ಸರ್ಕಾರ ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಯನ್ನ ರದ್ದು ಮಾಡಿದೆ. ಈಗ ನಿರ್ಧಾರವನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಈ ಹಿಂದೆ ಎಕ್ಸಾಮ್ ಬರೆದಿದ್ದವರು ಪ್ರತಿಭಟನೆ ನಡೆಸಿದ್ರು. ಪರೀಕ್ಷೆ ರದ್ದುಗೊಳಿಸದಿದ್ರೆ ನೇಣು ಹಾಕಿಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಜಮ್ಮು ಕಾಶ್ಮೀರದ ಉಧಂಪುರ ಕಥುವಾ ಗಡಿ ಬಳಿ ಶಂಕಿತರ ಚಲನವಲನಗಳು ಕಂಡುಬಂದಿದೆ. ಹೀಗಾಗಿ ಶಂಕಿತ ಚಟುವಟಿಕೆ ಬಗ್ಗೆ ನಾವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದೇವೆ. ಸಾರ್ವಜನಿಕರು ಸದಾ ಜಾಗರೂಕರಾಗಿ ಇರಬೇಕು ಅಂತ ಕಥುವಾ ಎಸ್ಪಿ ಪ್ರೀತ್ಪಾಲ್ ಸಿಂಗ್ ತಿಳಿಸಿದ್ದಾರೆ. ಬಿಹಾರದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ವಸತಿ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಿಗೆ ಮನೆಗಳನ್ನು ಹಸ್ತಾಂತರಿಸಲಾಗಿದೆ. ಬಿಹಾರ ಡಿಸಿಎಂ ಸಾಮ್ರಾಟ್ ಚೌಧರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೀಲಿಗಳನ್ನು ಹಸ್ತಾಂತರ ಮಾಡಿದರು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಮತ್ತು ಪತ್ನಿ ಸುಧಾಮೂರ್ತಿ ದಂಪತಿ ಭೇಟಿಯನ್ನ ಕೊಟ್ಟರು. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಕಾಂಗ್ರೆಸ್ ನಾಯಕ ಸಜ್ಜನ್ ಕುಮಾರ್ ಜೈಲಲ್ಲೇ ನಿಧನರಾಗಿದ್ದಾರೆ. 1984ರಲ್ಲಿ ನಡೆದ ಸಿಖ್ ವಿರೋಧಿ ದಂಗೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಸಜ್ಜನ್ ಕುಮಾರ್ ಅನಾರೋಗ್ಯದಿಂದಾಗಿ ಪ್ರಾಣಬಿಟ್ಟಿದ್ದಾರೆ. ದೆಹಲಿಯ ಸಂಸತ್ ಭವನದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ 82ನೇ ಜನ್ಮ ದಿನೋತ್ಸವವನ್ನು ಆಚರಿಸಲಾಯಿತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುಷ್ಪ ನಮನವನ್ನ ಸಲ್ಲಿಸಿದರು. ರಾಜೀವ್ ಗಾಂಧಿ ಸಮಾಧಿಗೂ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು.